ಗ್ರಾಮ ಪಂಚಾಯಿತಿ ಅರಿವು ಕೇಂದ್ರದ ಸಲಹಾ ಸಮಿತಿ ಸದಸ್ಯರಿಗೆ 1 ದಿನದ ಮುಖಾಮುಖಿ ತರಬೇತಿ. ಹೌದು, ಸರ್ಕಾರದ ಸಂಸ್ಥೆಯಾದ ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಂಸ್ಥೆ ಮೈಸೂರು, ಜಿಲ್ಲಾ ಪಂಚಾಯಿತಿ ಬೆಳಗಾವಿ ಹಾಗೂ ತಾಲೂಕು ಪಂಚಾಯತ್ ರಾಯಭಾಗ ಸಂಯುಕ್ತಾಶ್ರಯದಲ್ಲಿ ಗ್ರಾಮ ಪಂಚಾಯಿತಿ ಅರಿವು ಕೇಂದ್ರದ ಸಲಹಾ ಸಮಿತಿ ಸದಸ್ಯರಿಗೆ 1 ದಿನದ ಮುಖಾಮುಖಿ ತರಬೇತಿ ತಾಲೂಕು ಪಂಚಾಯತ್ ರಾಯಭಾಗ ಸಮರ್ಥ ಸೌಧದಲ್ಲಿ ಮೇಕಳಿ, ಘಟಕಭಾವಿ, ನಂದಿಕುರಳಿ, ಮಂಟೂರ ಗ್ರಾಮ ಪಂಚಾಯಿತಿಗಳ ಅರಿವು ಕೇಂದ್ರದ ಸಲಹಾ ಸಮಿತಿ ಎಲ್ಲ ಸದಸ್ಯರುಗಳು ತರಬೇತಿಗೆ ಹಾಜರಿದ್ದರು. ವಿಕೇಂದ್ರೀಕೃತ ತರಬೇತಿ ಸಂಯೋಜಕರಾದಂತಹ BH ಭಜಂತ್ರಿ ಹಾಗೂ ಸುಗಮಗಾರರಾದಂತಹ ಸಂಜೀವ ಜೇಂಡನ್ನವರ್ ಅರಿವು ಕೇಂದ್ರದ ಪರಿಚಯ, ಗ್ರಾಮ ಪಂಚಾಯಿತಿ ಮಟ್ಟದ ಗ್ರಂಥಾಲಯ ಸಲಹಾ ಸಮಿತಿಯ ರಚನೆ ಮತ್ತು ಜವಾಬ್ದಾರಿಗಳು, ಅರಿವು ಕೇಂದ್ರದ ಚಟುವಟಿಕೆಗಳು, ಬಿಕಾನ್ ಗ್ರಂಥಾಲಯ ಪರಿಚಯ ಹಾಗೂ ಕ್ರಿಯಾಯೋಜನೆ ತಯಾರಿಕೆ ಬಗ್ಗೆ ವಿವರವಾಗಿ ಬೋಧಿಸಿದರು. ಈ ತರಬೇತಿಯಲ್ಲಿ ಅರಿವು ಕೇಂದ್ರದ ಸಲಹಾ ಸಮಿತಿಯ ಎಲ್ಲ ಸದಸ್ಯರು ತರಬೇತಿಯಲ್ಲಿ ಪಾಲ್ಗೊಂಡಿದ್ದರು. BV ಮಸಾಲ್ಜಿ ವಿಷಯ ನಿರ್ವಾಹಕರು, ತಾಲೂಕು ಪಂಚಾಯತ್ ರಾಯಭಾಗ ರಮೇಶ್ ಪಾಟೀಲ್ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಮೊದಲನೇದಾಗಿ ನಾನು ಹೇಳಿದ ಹಾಗೆ ನೀವು ಕೇಳಬೇಕು, ನಾನು ಮಾಡದ ಹಾಗೆ ನೀವು ಮಾಡಂಗಿಲ್ಲ. ಇದು ಚಟುವಟಿಕೆ ಒಂದು ನಿಯಮ. ಕೈ ಮಾಡಿ ಹೇಳಿ, ಈಗ ಎಲ್ಲರೂ ಕೈ ಮೇಲೆ ಮಾಡಬೇಕು. ಮಾಡಿ ಕೈ ಮಾಡಿ, ಎಲ್ಲರೂ ಕೈ ಮೇಲೆ ಮಾಡಿ, ಎಲ್ಲರೂ ಮಾಡಿ ಅದನ್ನ ಎಲ್ಲರೂ ಮಾಡಿ. ಸರಿ, ಎಲ್ಲ ಕೈ ಮಾಡಿ. ಆಯ್ತು, ಕೈಯನ್ನ ತಿರುಗಿಸಿ ಎಡದಿಂದ ಬಲಕ್ಕೆ, ಕೈಯನ್ನು ತಿರುಗಿಸಿ ಎಡದಿಂದ ಬಲಕ್ಕೆ, ಎಡದಿಂದ ಬಲಕ್ಕೆ ತಿರುಗಿಸಿ ತಿರುಗಿಸ್ಬೇಕು. ಹಿಂಗೆ ಮಾಡ್ಬೇಕು. ತಿರುಗಿಸಿ ನಿಮ್ಮ ಯಾಕೆ ಹಿಂಗೆ ಮಾಡಾಕತ್ತೀವಿ? ಕೆನ್ನೆ ಮೇಲಿಡಿ, ಕೆನ್ನೆ ಮೇಲಿಡಿ, ಕೆನ್ನೆ ಮೇಲಿಡಿ, ಕೆನ್ನೆ ಮೇಲಿಡಿ. 1 2 ಯಾಕೆ ಅಂತ ಹೇಳ್ರಿ. ಸುತ್ತ ಇವತ್ತು ನಾನು ಟ್ರೈನಿಂಗ್ ಸಮಿತಿಯಲ್ಲಿ ರಾಯಬಾಗ್ ತಾಲೂಕಿನ ಮಂಟೂರು ಗ್ರಾಮ ಪಂಚಾಯಿತಿಯ ಗ್ರಂಥಾಲಯ ಸಲಹಾ ಸಮಿತಿ ಸದಸ್ಯನಾಗಿ, ಯುವ ಸದಸ್ಯನಾಗಿ ಇವತ್ತು ನಾನು ಟ್ರೈನಿಂಗ್ ಬಂದಿದ್ದೆ. ಈ ಬಂದ ಉದ್ದೇಶ ಏನಂದ್ರೆ, ಗ್ರಂಥಾಲಯಗಳು ಇರ್ತಾವೆ, ಅಲ್ಲಿ ನಾವು ಬಜೆಟ್ ಯಾವ ಥರ ತಗೊಳ್ತೀವಿ, ಆ ಬಜೆಟನ್ನು ಯಾವ ಥರ ನಾವು ಮಂಡನೆ ಮಾಡಬೇಕು, ಮತ್ತು ದುಡ್ಡನ್ನು ಎಲ್ಲಿಂದ ಸಂಗ್ರಹಣ ಮಾಡಬೇಕು, ಆ ದುಡ್ಡನ್ನು ಯಾವುದಕ್ಕಾಗಿ ಯಾವ ಥರ ಖರ್ಚು ಮಾಡಬೇಕು, ಮತ್ತು ಅಂಗವಿಕಲರು ಇರ್ತಾರೆ, ಅವರು ಬೇರೆ ಒಂದು ಅನುಭವ, ಅವ್ರಿಗೆ ನಾವು ಯಾವ ಥರ ಬುಕ್ಸ್ಗಳನ್ನು ಕೊಡಿಸ್ಬೇಕು, ಅವ್ರಿಗೆ ಯಾವ ಥರ ನಮ್ಮ ಗ್ರಂಥಾಲಯದ ಅರಿವನ್ನು ಮುಗಿಸಿ ಅವರಾಗಿರುವಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡುವಂಥದ್ದೊಂದು ದೊಡ್ಡ ವಿಷಯ ಆಗಿರ್ತದೆ. ಅದಕ್ಕೆ ನಾವು ಹಳ್ಳಿಗಳಲ್ಲಿ ಗ್ರಂಥಾಲಯ ಇರುವುದಂದ್ರೆ ಸಿಗೋದು ₹1 ಎಲ್ಲ ಕಡೆ ಸರ್ಕಾರದವ್ರು ಮಾಡಕತ್ತಾರ. ಇಲ್ಲಿ ಒಂದು ಸಲಹಾ ಸಮಿತಿ ಮಾಡಿ ಕಿಶನ್ ನಾವು ಗ್ರಂಥಾಲಯದಾಗ ಬುಕ್ಗಳನ್ನು, ಅವು ವ್ಯವಸ್ಥೆಗಳನ್ನು, ಇದೇ ಮಾತಾಡಿದಂಗೆ ಶೌಚಾಲಯಗಳ ಎಲ್ಲ ವ್ಯವಸ್ಥೆ ನಾವು ಸಲಹಾ ಸಮಿತಿಯವರು ಮಾಡಿಕೊಟ್ರೆ ಅಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಅವರಿಗೆ ತುಂಬ ಒಳ್ಳೆಯದಾಗೈತಿ. ಈಗ ಸೀನಿಯರ್ ಇರ್ತಾರೆ, ಅವ್ರಿಗೆ ಸ್ವಲ್ಪ ಅವ್ರನ್ನೂ ಕರ್ಕೊಂಡು ನಾವು ಮತ್ತಷ್ಟು ಸೀನಿಯರ್ ಊರಾಗಿರ್ತಾರೆ, ರಿಟೈರ್ಡ್ IAS ಇರ್ತಾರೆ, ರಿಟೈರ್ಡ್ ಕೇಸ್ ಅಂಥವ್ರಂತೆ ಹೋಗಿ ತಂದು ನಾವು ದೇಣಿಗೆ ಮಾಡಿಸ್ಕೊಂಡು ಅವರಿಂದ ಮತ್ತು ನಮ್ಮ ಮಕ್ಕಳಿಗೆ ನಾವು ಸ್ವಲ್ಪ ಅಭ್ಯಾಸ ಮಾಡಿದ್ರೆ ಗ್ರಂಥಾಲಯದಾಗ ಅವ್ರನ್ನೂ ಕಳಿಸಿ ನಮ್ಮ ಗ್ರಂಥಾಲಯ ಪಾಲಕರು ಇರ್ತಾರಲ್ಲ ಅವ್ರ ಜೊತೆ ಅವರು ಇದ್ರು ಅಂದ್ರೆ ತಿಳಿಸಿ ಹೇಳೋಕೆ ಅವಕಾಶ ಆಗೈತೆ ಅಂತೇಳಿ ನನ್ನ ಸಲ ಏನು ಹೇಳ್ತೀನಿ. ಶಾಲೆ ಮಂಟೂರಿನಿಂದ ಬಂದಿದ್ದೇನೆ. ನಾನು ಸಲಹಾ ಸಮಿತಿಯಲ್ಲಿ ಸದಸ್ಯರಾಗಿ ಬಂದಿದ್ದೇನೆ. ನಾನು ಈ ಒಂದು ಸಮಿತಿಯಲ್ಲಿ ಅರಿವು ಕೇಂದ್ರದಲ್ಲಿ ಗ್ರಂಥಾಲಯ ಬಗ್ಗೆಯನ್ನು ಕಲಿತೆ ಮತ್ತು ಅದರಲ್ಲಿ ಇರುತ್ತವೆ ಅಂತ ಕಲಿತೆ. ಸೌಲಭ್ಯಗಳು ಹೇಗೆ ಅವು ಅಲ್ಲಿ ಸಿಗುತ್ತವೆ ಮತ್ತು ನಾವು ಬುಕ್ಸ್ ಇರ್ತಾವೆ, ಅದರೊಳಗೆ ಕಲಿತು ನಾವು ಸಾಧನೆಯನ್ನು ಮಾಡ್ಬೋದು, ಅಚೀವ್ಮೆಂಟ್ ಮಾಡ್ಬೋದು. ನಾನು ಏನು ಗ್ರಂಥಾಲಯ ಬಗ್ಗೆ ಭಾಳ ರೀತಿಯಿಂದ ತಿಳಿಸ್ಯಾರ. ಅದನ್ನೆಲ್ಲರೂ ಕೂಡಿ ಪಾಲನೆ ಮಾಡಿಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಂತ ನನ್ನ
ಮಾಡೋದು ಗ್ರಂಥಾಲಯ ಮೇಲ್ವಿಚಾರಕಿಯಾಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದೇನೆ. ಈಗ ಗ್ರಾಮ ಪಂಚಾಯಿತಿ ಮಟ್ಟದ ಸಲಹಾ ಸಮಿತಿಯ ಒಂದು ದಿನದ ತರಬೇತಿ ಕಾರ್ಯಕ್ರಮದಲ್ಲಿ ನಮಗೆ ಹಲವಾರು ವಿಷಯಗಳನ್ನು ತಿಳಿದುಕೊಂಡೆವು. ನಾವು ಸಲಹಾ ಸಮಿತಿ ಅಂದರೆ ನಾವು ಏನೇನು ಗ್ರಂಥಾಲಯ ಬೆಳವಣಿಗೆ ಮಾಡಬೇಕನ್ನೋದು ತಿಳ್ಕೊಂಡೆವು. ಹಾಗೆ ನಾವು ಗ್ರಂಥಾಲಯ ಮೇಲ್ವಿಚಾರಕ್ಕಾಗಿ ನಾವು ಮಕ್ಕಳಿಗಾಗಲಿ ಮಹಿಳೆಯರಿಗಾಗಲಿ ಜನರಿಗಾಗಲಿ ನಾವು ಯಾವ ಥರ ಅವರ ಜನರ ಮಧ್ಯೆ ನಾವು ಬಾಂಧವ್ಯವನ್ನು ಬೆಳೆಸ್ಕೊಂಡು ಗ್ರಂಥಾಲಯಕ್ಕೆ ಅವ್ರನ್ನ ಹೆಂಗೆ ಆಕರ್ಷಣೆ ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೊಂಡು ಅದರಂತೆ ನಾವು ಕಾರ್ಯನಿರ್ವಹಿಸ್ತೀವಿ.